ಆಯಿತು, ನಮ್ಮಿಂದ ನಿಮಗೆ ಅನಾನುಕೂಲತೆ ಆಗಿದೆ, ಇದನ್ನು ಸರಿ ಮಾಡೋಣ, ಬಗೆಹರಿಸೋಣ ಅಂತ ಔದಾರ್ಯನಾರ ತೋರಿಸ್ಬೇಕಲ್ಲ, ಸೌಜನ್ಯತೆ ತೋರಿಸ್ಬೇಕಲ್ಲ. ಬೇಕಿದ್ರೆ ಇರಿ, ಬೇಕಿಲ್ದರೆ ಹೋಗಿ. ಬೇಕಿದ್ರೆ ಇರಿ, ಇಲ್ಲದ್ರೆ ಹೋಗಿ, ಪರವಾಗಿಲ್ಲ, ನೀವಿಲ್ಲದೇ ಇದ್ರು ನಾವು ನಡೆಯುತ್ತೆ. ಇನ್ನೂ ಹೆಚ್ಚು ಮಾತಾಡಿದ್ರೆ ನೀವು ಬಿ ಜೆ ಪಿ ಪರದವರ, ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸ್ತೀರಾ, ಬಿ ಜೆ ಪಿ ಅವರ ನೀವು ಅನ್ನೋಂಥ ನೇರವಾಗಿ ಅವ್ರ ಮೇಲೆ ಆಪಾದನೆಯನ್ನು ಮಾಡಿ ಅಟ್ಯಾಕ್ ಮಾಡುವಂಥದ್ದು. ಲಿಟ್ರಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ವಾ? ಟ್ಯಾಕ್ಸ್ ಕಟ್ತಾರೆ, ಶ್ರಮ ವಹಿಸ್ತಾರೆ, ಕಷ್ಟಪಟ್ಟು ತಮ್ಮ ಸಾಧನೆಯನ್ನು ಮಾಡ್ತಿರ್ತಾರೆ. ಈ ಸಾಧನೆ ಮಾಡೋರಿಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆನೇ ಮಾಡೋಂಗಿಲ್ಲ ಅಂದರೆ, ಕ್ರಿಟಿಸಿಸಮ್ಮೇ ತೊಗೊಳಂಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಿದೆ? ಆ ಸೌಜನ್ಯ ಇಲ್ಲದೆ ದುರಾಂಕಾರದ ಮಾತುಗಳಿದೆಯಲ್ಲ. ನಮ್ಮ ಕರ್ನಾಟಕ ಸಂಸ್ಕೃತಿಯಲ್ಲಿ ಇಂಥ ದುರಾಂಕಾರದ ಮಾತುಗಳು ಯಾವ ಸಂದರ್ಭದಲ್ಲೂ ಯಾವ ಸರ್ಕಾರನೂ ಈ ರೀತಿ ನಡ್ಕೊಂಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಆ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ತುಂಬ ಇದೆ. ತುಂಬ ಅಹಂಕಾರದ ಮಾತುಗಳನ್ನು ಇವರು ವ್ಯಕ್ತಿಗತವಾಗಿ ಇವ್ರು ಮಾತಾಡ್ಕೊಂಡ್ರೆ ತೊಂದರೆ ಇಲ್ಲ, ಆದರೆ ಇವರು ಒಂದು ಸರ್ಕಾರವಾಗಿದ್ದಾರೆ. ಇಡೀ 7.5 ಕೋಟಿ ಜನನ ಪ್ರತಿನಿಧಿಸೋರು. ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡುವಂಥ ಕೆಲಸ ಇವರಿಂದ ಆಗ್ತಿರೋದು ನಿಜಕ್ಕೂ ನಾವೆಲ್ಲ ಒಪ್ಪಂಥ ಮಾತಾ?